ಸಾರಿ ಒನ್ ಆಫ್ ದ ಮೋಸ್ಟ್ ಫೇಮಸ್ ಟೆಂಪಲ್ಗೆ ಕರ್ಕೊಂಡ್ಬಂದಿದ್ದೀನಿ ಇವತ್ತು. ಈ ಟೆಂಪಲ್ ಹೆಸರು ಏನಂತಂದ್ರೆ ಮಾತಂಡ ದೇವ್ ಟೆಂಪಲ್ ಅಂತ. ಈ ಟೆಂಪಲ್ ಯಾಕೆ ಇಷ್ಟು ಫೇಮಸ್ ಐತೆ ಅಂತಂತಂದ್ರೆ, ಒಂದು ಇದು ಮಂಗ್ಸುಳಿ ಅಂತ ಒಂದು ವಿಲೇಜ್ದಾಗ ಐತಿ ಕರ್ನಾಟಕದಾಗ. ಇನ್ನೊಂದು ಸೋನೇಚಿ ಜೇಜುರಿ ಅಂತಂತಾರೆ. ಸೋನೇಚಿ ಜೇಜುರಿ ಯಾಕಂತಾರಂತ ಅದನ್ನು ಎಂಡ್ ಆಫ್ ದ ವಿಡಿಯೋದಾಗ ನಿಮ್ಗೆ ಹೇಳ್ತೀನಿ. ಮಾತಂಡ ದೇವ ಯಾಕೆ ಭೂಮಿ ಮೇಲೆ ಬಂದರು ಮತ್ತು ಅವರು ಇಲ್ಲಿ ಯಾಕೆ ನೆಲೆಸಿದ್ರು ಅಂತ ಪೂರ ಸ್ಟೋರಿ ಕೇಳ್ರಿ, ಇಂಟ್ರೆಸ್ಟಿಂಗ್ ಐತಿ. ಸಲ ಏನಾಗ್ತೈತಿ ಅಂತಂತಂದ್ರೆ ವಿಲೇಜ್ ಇರ್ತೈತಿ. ಓಕೆ, ಆ ವಿಲೇಜ್ದಾಗ ಏನಾಗ್ತೈತಿ, ಎಲ್ಲ ಫಾರ್ಮರ್ಸ್ ಸೂರ್ತ ಆದಮೇಲೆ ಸಪ್ತ ಋಷಿಗಳು ಇರ್ತಾರೋ, ಫಾರ್ಮರ್ಸ್ ಇರ್ತಾರೋ, ಲೋಕಲ್ ವಿಲೇಜರ್ಸ್ ಯಾರ್ಯಾರು ಇರ್ತಾರಲ್ಲ ಅವ್ರು ಏನು ಮಾಡ್ತಾರೆ, ಸೂರ್ಯಾಸ್ತ ಆದಮೇಲೆ ಹೊರಗಡೆ ಹೋಗ್ತಿರ್ಕಿಲ್ಲ. ಯಾಕಂತಂತಂದ್ರೆ ಇಲ್ಲಿ ಎರಡು ರಾಕ್ಷಸರು ಇರ್ತಿದ್ರು, ಒಂದು ಮಲ್ಲ ಅಂತ ಮತ್ತು ಇನ್ನೊಂದು ಮನಿ ಅಂತ. ಸೊ ಇವರಿಬ್ಬರು ರಾಕ್ಷಸಗಳು ಪ್ರಕೋಪ ಭಾಳ ಜಾಸ್ತಿ ಆಗಿತ್ತು. ಸೊ ಅದಕ್ಕೆ ಇವ್ರೇನು ಮಾಡ್ತಾರೋ, ಸಪ್ತ ಋಷಿಗಳು ದೇವ್ರದ್ದು ಧ್ಯಾನ ಮಾಡಿ ಲಾರ್ಡ್ ಶಿವಗೆ ನೆನೆಸ್ಕೋತಾರೆ. ಲಾರ್ಡ್ ಶಿವಗೆ ನೆನೆಸ್ಕೊಂಡು ಅವ್ರು ಏನು ಹೇಳ್ತಾರೆ ಅಂತಂತಂದ್ರೆ, ನಮಗೆ ಕಾಪಾಡಿ, ಎರಡು ರಾಕ್ಷಸಗಳದ್ದು ಕಾಟ ಭಾಳ ಜಾಸ್ತಿ ಆಗಿದೆ ಇಲ್ಲಿ ಅಂತ ಅವ್ರು ಹೇಳ್ತಾರೆ. ಶಿವ ಇದ್ದವ್ರು ಏನು ಮಾಡ್ತಾರೆ, ಇಲ್ಲಿ ಭೂಮಿ ಮೇಲೆ ಮಾತಂಡ ದೇವ್ ಅಂತ ಒಂದು ರೂಪದಲ್ಲಿ ಅವ್ರು ಬರ್ತಾರೆ ಇಲ್ಲಿ ಭೂಮಿ ಮೇಲೆ. ಜೊತೆ ನಂದಿನೂ ಇರ್ತೈತಲ್ಲ. ಸೊ ಆ ನಂದಿ ಏನು ಮಾಡ್ತೈತಿ, ವೈಟ್ ಕುದುರಿದ ವೇಷದಾಗ ಬರ್ತೈತಿ. ಮಾತಂಡ ದೇವಿದ್ದವರು ಮಾರ್ತಂಡ ಭೈರವ ದೇವ ಅಂತ ಆ ರೂಪದಾಗ ಲಾರ್ಡ್ ಶಿವ ಇದ್ದವ್ರೇನು ಭೂಮಿ ಮೇಲೆ ಬರ್ತಾರೆ. ಇದು ರಾಕ್ಷಸರು ಇರ್ತಾರಲ್ಲ, ಮಲ್ಲ ಮತ್ತು ಮನಿ ಅಂತ, ಇವರಿಬ್ಬರು ರಾಕ್ಷಸನ್ನ ಅವ್ರು ಏನು ಮಾಡ್ತಾರೋ ಅವ್ರ ಜೊತೆ ಫೈಟ್ ಮಾಡಿ ಅವ್ರು ಕೊಲ್ತಾರೆ. ಅವರು ಮನಿ ಇದ್ದವ್ರು ಏನು ಮಾಡ್ತಾರೆ, ರಾಕ್ಷಸ ಇರ್ತಾನಲ್ಲ ಮನಿ ರಾಕ್ಷಸ, ಅವರು ಏನು ಮಾರ್ತಂಡ ದೇವರ ಜೊತೆ ಯುದ್ಧ ಮಾಡಿ ಸೋತ ಮೇಲೆ ಅವರು ಸರನ್ನು ಹೋಗ್ತಾನೆ. ಆದರೆ ಮಲ್ಲ ಸ್ವಲ್ಪ ಅಹಂಕಾರಿ ಇರ್ತಾನೋ, ಅವನು ಸರನ್ನು ಹೋಗಂಗಿಲ್ಲ. ಸೊ ಅವ್ನು ಫೈಟ್ ಮಾಡಿದ್ಮೇಲೆ ಅವನ್ನ ಏನು ಮಾತಂಡ ದೇವಿದ್ದವರು ಕೊಲ್ತಾರೆ ಅವನ್ನ. ಸೊ ಇಲ್ಲಿ ಜನಗಳು ಏನು ಮಾಡ್ತಾರೆ, ಮಾತಂಡ ದೇವಿಗೆ ಹೇಳ್ತಾರೆ, ನೀವು ಇಲ್ಲೇ ಆಮೇಲೆ ನಮ್ಮ ಜನರದ ನೀವು ರಕ್ಷಣೆ ಮಾಡ್ರಿ ಅಂತ ಹೇಳ್ತಾರೆ ಅವರು. ಸೊ ಅವಾಗ ಮಾತಂಡ ದೇವರು ಇದ್ದವ್ರು ಏನ್ ಮಾಡ್ತಾರೆ, ಈ ಏರಿಯಾದಾಗ ಲಾರ್ಡ್ ಶಿವ ಇದ್ದವರು ನೆಲೆಸ್ತಾರೆ. ಅವರು ಹಂಗೆ ಇಲ್ಲಿದ ಒಂದು ಸ್ಟೋರಿ ಜೊತೆ ಬಂದಿರ್ತಾರೆ ಅವರು, ದೇವ ಮತ್ತೆ ಮಾತಾ ಮಹಾಲ್ಸಾ ದೇವಿ ಅಂತ. ಸೊ ಅವ್ರು ಏನ್ ಮಾಡ್ತಾರೆ, ಇಲ್ಲಿ ನೆಲೆಸ್ಕೋತಾರೆ. ಅವ್ರ ಜೊತೆ ಮಂತ್ರಿಯಾಗಿ ಏನು ವಿಷ್ಣು ಅವರು ಬರ್ತಾರೆ. ಸೊ ಅಂದ್ರೆ ಏನು, ಇಲ್ಲಿ ಭೂಮಿ ಮೇಲೆ ಅವರು ವಿಷ್ಣು ದೇವರು ಮಂತ್ರಿಯಾಗಿ ಬರ್ತಾರೆ. ಮಂಗಸುಳಿ ಮಲ್ಲೆಯ ಟೆಂಪಲ್ ಕಟ್ಟಿದ್ದು ಯಾವಾಗ ಅಂತಂತಂದ್ರ 6th ಸೆಂಚುರಿದಿಂದ 12th ಸೆಂಚುರಿ, ಯಾವಾಗ ಈ ಏರಿಯಾನ ಚಾಲುಕ್ಯಾಸ್ ಮತ್ತು ರಾಷ್ಟ್ರಕೂಟಗಳು ಆಳ್ತಿರಲ್ಲ, ಆ ಟೈಮ್ನಲ್ಲಿ ಏನ್ ಮಾಡ್ತಾರೆ, ಈ ಟೆಂಪಲ್ನ ಕಟ್ಟಿದ್ದಂತ ಒಂದು ಉಲ್ಲೇಖ ಇದೆ. ಯಾವಾಗ ಮಾರ್ತಾಂಡ ದೇವ ಅವರು ಭೂಮಿ ಮೇಲೆ ಬರ್ತಾರಲ್ಲ, ಸೊ ಅವರು ಆಲ್ರೆಡಿ ಮ್ಯಾರಿಡ್ ಇರ್ತಾರೆ. ಬಟ್ ಅವರು ಇನ್ನೊಂದು ದೇವಿಗೆ ಮದುವೆ ಮಾಡ್ಕೋತಾರೆ, ಅದು ಭಾನುಬಾಯಿ ಅಂತ ದೇವರು. ಇವ್ರಿಗೆ ಏನೋ ಮದುವೆ ಮಾಡ್ಕೋತಾರೆ. ಸೊ ಅದಕ್ಕೆ ಭಾನುಬಾಯಿ ಅವರು ಟೆಂಪಲ್ ಸಪರೇಟ್ ಇದೆ. ಮಾರ್ತಾಂಡ ದೇವ ಮತ್ತೆ ಮಹಾಲ್ಸಾ ದೇವಿ ಟೆಂಪಲ್ ಅವ್ರಿಬ್ಬರದು ಕೂಡಿ ಇಲ್ಲಿ ಜನ ಏನಂತಾರೆ, ಖಂಡೋಬ ಅಂತ ಹೆಸರಿಡ್ತಾರೆ. ಖಂಡೋಬ ಅಂತಂತಂದ್ರೆ ಅವ್ರ ಕೈಯಲ್ಲಿ ಏನಿರ್ತೈತಿ, ಖಡ್ಗ ಇರ್ತೈತಲ್ಲ, ಆ ಖಡ್ಗನ ಖಂಡ ಮತ್ತೆ ಕೊಂದಿದ್ದು. ಸೊ ಅದಕ್ಕೇನಂದ್ರೆ ಖಂಡೋಬ ಅಂತ ಹೆಸರು ಬೆಳೆತಿಟ್ಟವ್ರು. ಇಲ್ಲಿ ಇದೆ ಜೇಜೂರಿನಲ್ಲಿ ಈ ಟೆಂಪಲ್ ಮೇನ್ ಟೆಂಪಲ್ ಇದೆ. ಆಮೇಲೆ ಸೆಕೆಂಡರಿ ಟೆಂಪಲ್ ಅಂದ್ರೆ ಇವರು ಭಕ್ತರುಗಳು ಇಲ್ಲಿ ಕಟ್ಟಿದ್ದು, ಅದು ಸೆಕೆಂಡರಿ ಟೆಂಪಲ್ ಇಲ್ಲಿದೆ. ಅದು ಮಂಗಸುಳಿ ಮಲ್ಲೆಯ ಅಂತ ಹೆಸರು ಹೇಳ್ತಾರೆ. ಕನ್ನಡದಲ್ಲಿ ಇವರು ಮಂಗಸುಳಿ ಮಲ್ಲೆ ಅಂತ ಹೆಸರಿಡ್ತಾರೆ ಕರ್ನಾಟಕದವರು. ಆಮೇಲೆ ಮರಾಠಿನಲ್ಲಿ ಇವರು ಮಲ್ಹಾರಿ ಅಂತ ಹೆಸರಿಡ್ತಾರೆ, ಮಲ್ಹಾರಿ ಅಂತ. ಎಳ್ಳಕೋಟ ಇದು ಆಕ್ಚುಲಿ ಮರಾಠಿ ವರ್ಡ್ ಅಲ್ಲ, ಇದು ಒಂದು ಕನ್ನಡ ವರ್ಡ್. ಎಳ್ಳಕೋಟ ಅಂತಂತಂದ್ರೆ ಅಂತಂದ್ರೆ 7, ಆಮೇಲೆ ಕೋಟ್ ಅಂತಂತಂದ್ರೆ ಕೋಟಿ. ಸೊ ಯಾವಾಗ ಮಾರ್ತಾಂಡ ದೇವ ಅವರು ಭೂಮಿ ಮೇಲೆ ಬರ್ತಾರಲ್ಲ, ಅವರು 7 ಕೋಟಿ ಸೈನ್ಯನ ಜೊತೆ ಇವರಿಬ್ಬರ ರಾಕ್ಷಸ ಜೊತೆ ಫೈಟ್ ಮಾಡ್ತಾರ. ಆವಾಗ ಅದಕ್ಕೆ ಏನೋ ಹೆಸರು ಬೀಳ್ತೈತಿ, ಎಳ್ಳಕೋಟ್ ಅಂತ. ಮಾರ್ತಾಂಡ ದೇವರವರು ಏನೋ ಯುದ್ಧನ ಮಾಡಿ ಬಂದು ಅವರು ಗೆಲ್ತಾರಲ್ಲ, ಮಲ್ಲನ್ ಕೊಲ್ತಾರೆ ಅವರು. ಸೊ ಮಲ್ಲನ್ ಕೊಂದ್ಮೇಲೆ ಏನಾಗ್ತೈತಿ, ಅವರು ಬಾಡಿ ಮೇಲೆ ಭಾಳ ಗಾಯ ಆಗಿರ್ತೈತಿ. ಸೊ ಗಾಯ ಆಗಿದ್ದಕ್ಕೆ ಅವ್ರಿಗೆ ಅಲ್ಲಿ ಜನ, ನೀವು ನಮಗೆ ರಕ್ಷಣೆ ಮಾಡಿದ್ರಿ ಅಂತ ಇರ್ತೈತಲ್ಲ ಟರ್ಮರಿಕ್. ಸೊ ಆ ಟರ್ಮರಿಕ್ ತಗೊಂಡು ಅವ್ರ ಬಾಡಿನೆಲ್ಲ ವಾಶ್ ಮಾಡ್ತಾರೆ. ಸೊ ಅದಕ್ಕೆ ಆ ಚೈನಾಗಿ ಕಾಣ್ತೈತಿ. ಇವರಿಗೆ ಟರ್ಮರಿಕ್ ಮತ್ತು ಕೊಬ್ಬರಿ ಇದ್ದಿತ್ತು, ಇದೇನ್ ಮಾಡ್ತಾರೋ ಡೊನೇಟ್ ಆಗಿ ಕೊಡ್ತಾರೆ. ಅಲ್ಲಿ ಲೋಕಲ್ ಐಟ ಭಾಳ ಖುಷಿಯಾಗಿ ಯಾವಾಗ ಅವರು ಏನೋ ರಾಕ್ಷಸನ ಕೊಂದ ಮೇಲೆ ಜಯ ತಗೊಂಡ್ ಬರ್ತಾರಲ್ಲ, ಸೊ ಅಲ್ಲಿ ಜನ ಏನ್ ಮಾಡ್ತಾರೆ, ಟರ್ಮರಿಕ್ ಭಂಡಾರದ ಜಾತ್ರೆ ಅಂದ್ರೆ ಭಂಡಾರ ಹಾಸ್ಕೋತು ಅವ್ರಿಗೆ ಒಂದು ಹಿಲ್ಸ್ ಮೇಲೆ ಕರ್ಕೊಂಡು ಹೋಗ್ತಾರೆ. ಸೊ ಅದಕ್ಕೆ ಆ ಹಿಲ್ ಹೆಂಗ್ ಕಾಣ್ತಿರ್ತೈತೆ ಅಂತಂದ್ರ, ಒಂದು ಸೈನಿಂಗ್ ಹಿಲ್ ತರ ಕಾಣ್ತಿರ್ತೈತಿ. ಸೊ ಅದಕ್ಕೆ ಏನು ಹೆಸರು ಬಿತ್ತು, ಸೋನೇಚಿ ಜೇಜೂರಿ ಅಂತ ಹೆಸರು ಬಿತ್ತು. ಮಲೆಯ ಅವ್ರದ್ದು ಒಂದು ಪವಾಡನು ನಾ ಹೇಳ್ತೇನೆ. ಆದಿಲ್ ಶಾಹಿ, ಬಿಜಾಪುರದ ಆದಿಲ್ ಶಾಹಿಗಳು ಇಲ್ಲಿ ಏನೋ ರೂಲಿಂಗ್ ಮಾಡ್ತಿರ್ತಾರಲ್ಲ, ಸೊ ಆ ಟೈಮ್ನಲ್ಲಿ ಏನಾಗಿ ಅಂತ ಒಂದು ಫ್ಯಾಮಿಲಿನ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಒಂಟಮೂರಿ ಅಂತ ಒಂದು ಜೈಲ್ನಾಗ ಇಟ್ಟಿರ್ತಾರೆ ಅವರು. ಸೊ ಆವಾಗ ಏನಾಗ್ತೈತಿ,
ಒಬ್ಬರು ಕುದುರೆ ಮೇಲೆ ಬಂದು ದೇಸಾಯಿಗಳನ್ನ ಜೈಲಿನಿಂದ ಬಿಡಿಸ್ಕೊಂಡು ಅವ್ರೇನು ಮಾಡ್ತಾರೆ, ಹೊಳ್ಳಿ ಇಲ್ಲಿ ತಂದು ಬಿಡ್ತಾರೆ. ಓಕೆ, ಸೊ ಅವ್ರು ಒಂದು ಕಂಡೀಷನ್ ಏನು ಹಾಕ್ತಾರೆ ಅಂತಂತಂದ್ರೆ, ನೀವು ಹೊಳ್ಳಿ ನನ್ನ ನೋಡಬಾರ್ದು ಅಂತ ಕಂಡೀಷನ್ ಹಾಕ್ತಾರೆ. ಸೊ ದೇಸಾಯಿಗಳು ಹಿಂಗೆ ಯಾಕಂದ್ರು ಇವರು ನಮ್ಮನ್ನ ಬಿಡಿಸ್ಕೊಂಬಂದ್ರು, ಬಟ್ ನನಗೆ ಹೊಳ್ಳಿ ನೋಡಬಾರ್ದು ಅಂತ ಯಾಕೆ ಹೇಳಿದ್ರು ಇವರು ಅಂತ ಕ್ಯೂರಿಯಾಸಿಟಿ ಅಲ್ಲವರು ಹೊಳ್ಳಿ ನೋಡ್ತಾರೆ. ಆ ಟೈಮ್ನಲ್ಲಿ ಏನಾಗ್ತೈತಿ, ಅಲ್ಲಿ ದೇವ್ರು ಇರಂಗಿಲ್ಲ. ಸೊ ಅಲ್ಲಿ ನೋಡ್ರಿ ಮಲ್ಲ ಮತ್ತು ಮನಿದ ಸಂಹಾರ ಮಾಡೋದು ಚಿತ್ರ ತೋರಿಸಿದವರು. ಹೆಂಗೆ ಮಾರ್ತಾಂಡ ದೇವ ಅವರಿಬ್ಬರು ರಾಕ್ಷಸನ ಕೊಲ್ತಾರಂತ ಇಲ್ಲಿ ತೋರಿಸಿದಾರೆ ನೋಡ್ರಿ. ಅದು ಚೈನ ಇದೇನು ಮಾಡ್ತಾರೋ, ಪ್ರತಿ ಹಬ್ಬದ ಟೈಮ್ದಾಗ ಮುಂದಿನ ಭವಿಷ್ಯ ಪ್ರಿಡಿಕ್ಟ್ ಮಾಡೋಕೆ ಇದನ್ನೇನು ಮಾಡ್ತಾರೋ, ಹೊಡಿತಾರೋ. ಇದಕ್ಕೆ ಸಾಕಳಿ ತೋಡಣೆ ಅಂತಾರೆ. ಇದಕ್ಕೆ ಆಗಲೇ ನೀವು ಏನಾದರೂ ಸಾಕಳಿ ತೋಡೋದು ಅಂತ ಒಂದು ಪ್ರಥ ಇತ್ತಲ್ಲ, ಅದು ಇಲ್ಲೇ ಕಟ್ಟಿ ಇಲ್ಲೇ ಮರಿತಾರೋ. ಇದರಿಂದ ಏನೋ ಫ್ಯೂಚರ್ದು ಪ್ರೆಡಿಕ್ಷನ್ ಮಾಡ್ತಾರೆ ಅವರು. ಇನ್ ಕೇಸ್ ನೀವು ಈ ಟೆಂಪಲ್ಗೆ ವಿಸಿಟ್ ಮಾಡ್ಬೇಕಂತಂದ್ರೆ, ನೀವು ನಿಯರೆಸ್ಟ್ ಉಗಾರ ಕೂಲ್ತ್ ಅಂತ ಒಂದು ಊರು ಐತಿ, ಅಲ್ಲಿಗೆ ನಿಮ್ಗೆ ರೈಲ್ವೆ ಸಿಗ್ತೈತಿ. ರೈಲ್ವೇದಿಂದ ಓನ್ಲಿ 10 ಕಿಲೋಮೀಟರ್ಸ್ ಅವೇನಲ್ಲಿ ಈ ಟೆಂಪಲ್ ಇದೆ.